ನಮ್ಮ ಮೊಬೈಲಲ್ಲೇ ESI ಕಾರ್ಡ್ ಡೌನ್ಲೋಡ್ ಮಾಡ್ಬೋದು ಈಸಿಯಾಗಿ. ನೋಡಿ ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಬೇಕು. ಅದರಲ್ಲಿ ESIC ಅಂತ ಟೈಪ್ ಮಾಡಬೇಕು. ಅದಾದಮೇಲೆ ಫಸ್ಟ್ ಆಪ್ಷನ್ಸ್ ಕ್ಲಿಕ್ ಮಾಡಿ ಇಲ್ಲಿ ಇನ್ಶೂರ್ಡ್ ಪರ್ಸನ್ ಬೆನಿಫಿಷರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಬೇಕು. ನಿಮ್ಮ ಕಂಫರ್ಟಬಲ್ ಯಾವುದೋ ಅದು. ನಂತರ ESI ನಂಬರ್, ಯೂಸರ್ ಐ ಡಿಗೆ ESI ನಂಬರ್ ಹಾಕಬೇಕು. ಪಾಸ್ವರ್ಡು ನಿಮ್ಗೆ ಯಾವುದು ಬೇಕಿದೆ ಅದು ಪಾಸ್ವರ್ಡ್ ಕೊಟ್ಕೊಂಡು ಲಾಗಿನ್ ಆಗಬೇಕು. ಈ ಕ್ಯಾಪ್ಚರ್ ಟೈಪ್ ಹಾಕಿ ಕ್ಯಾಪ್ಚರ್ನ ಲಾಗಿನ್ ಆದಮೇಲೆ ಈ ಪಾಪಪ್ ವಿಂಡೋನ ಕ್ಲೋಸ್ ಮಾಡಬೇಕು. ಪಾಪಪ್ ವಿಂಡೋ ಕ್ಲೋಸ್ ಮಾಡಾದ್ಮೇಲೆ ಸ್ವಲ್ಪ ಝೂಮ್ ಮಾಡಿ ಇಲ್ಲಿ ಮೇಲೆ ಬಂದರೆ ವ್ಯೂ ಪ್ರಿಂಟ್ ಇ ಪೆನ್ಷನ್ ಕಾರ್ಡ್ ಅಂತ ಇದೆಯಲ್ಲ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಝೂಮ್ ಮಾಡಿ ಈ ರೈಟ್ ಸೈಡ್ ಕಾರ್ನರಲ್ಲಿ ವ್ಯೂ ಪ್ರಿಂಟ್ ಇ ಪೆನ್ಷನ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪೆನ್ಷನ್ ಕಾರ್ಡ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ಸ್ ಇರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ 3 ಡಾಟ್ಸ್ ಇದೆಯಲ್ಲ ಕಾರ್ನರ್ ರೈಟ್ ಸೈಡಲ್ಲಿ, ಅದರಲ್ಲಿ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಡೌನ್ಲೋಡ್ಸಲ್ಲಿ ನಿಮ್ಮ ಪೆನ್ಷನ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ಆ ಕಾರ್ಡ್ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ಪ್ರಿಂಟ್ ತಗೊಳ್ಬೇಕು. ಪ್ರಿಂಟ್ ತಗೊಂಡು ಆ ಕಾರ್ಡ್ಗೆ ಫೋಟೋ ಅಟ್ಯಾಚ್ ಮಾಡಿ ನಿಮ್ಮ HR ಅಥವಾ ನಿಮ್ಮ ಫೀಲ್ಡ್ ಆಫೀಸರ್ ಹತ್ರ ಸೀಲು ಸಿಗ್ನೇಚರ್ ಹಾಕಿಸ್ಕೊಂಡ್ರೆ ಆಯಿತು.